ಫಿಫಾ ವಿಶ್ವಕಪ್ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಇದೀಗ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳು ನಡೀತಾ ಇವೆ. ಇದೇ ಮೊದಲ ಬಾರಿಗೆ ಟೂರ್ನಿಯಲ್ಲಿ 48 ತಂಡಗಳು ಭಾಗಿಯಾಗಿದ್ವು. ಇವುಗಳಲ್ಲಿ ಕೇವಲ 7 ತಂಡಗಳು ಮಾತ್ರ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಉಳಿದುಕೊಂಡಿವೆ. ಉಳಿದ 41 ತಂಡಗಳು ಗುಂಪು ಹಂತ ಮತ್ತು ನಾಕ್ಔಟ್ ಸುತ್ತುಗಳಲ್ಲಿ ಹೊರಬಿದ್ದಿವೆ. ಈ ಹಿನ್ನೆಲೆ ಈ ಬಾರಿಯ ವಿಶ್ವಕಪ್ ಗೆಲ್ಲುವ ತಂಡ ಯಾವುದು ಎನ್ನುವಂತಹ ಕುತೂಹಲ ಮೂಡಿದೆ. ಟೂರ್ನಿಯ ಭಾಗವಾಗಿ ನಿನ್ನೆಯಿಂದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಶುರುವಾಗಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋವನ್ನ ಸೋಲಿಸಿ ಮುಂದಿನ ಸುತ್ತಿಗೆ ನಡೆದಿದೆ. ಇದೀಗ ಮತ್ತೊಂದು ಪಂದ್ಯಕ್ಕೆ ವೇದಿಕೆ ಕೂಡ ರೆಡಿಯಾಗಿದೆ. ಇವತ್ತು ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಇದರ ಜೊತೆಗೆ ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಇವತ್ತೇ ZEE5 ನಲ್ಲಿ ಲೈವ್ ವೀಕ್ಷಿಸಿ, ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇದೇ ಮೊದಲ ಬಾರಿಗೆ ಟೂರ್ನಿಯಲ್ಲಿ 48 ತಂಡಗಳು ಭಾಗಿಯಾಗಿದ್ವು. ಇವುಗಳಲ್ಲಿ ಕೇವಲ 7 ತಂಡಗಳು ಮಾತ್ರ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಉಳಿದುಕೊಂಡಿವೆ. ಉಳಿದ 41 ತಂಡಗಳು ಗುಂಪು ಹಂತ ಮತ್ತು ನಾಕ್ಔಟ್ ಸುತ್ತುಗಳಲ್ಲಿ ಹೊರಬಿದ್ದಿವೆ. ಈ ಹಿನ್ನೆಲೆ ಈ ಬಾರಿಯ ವಿಶ್ವಕಪ್ ಗೆಲ್ಲುವ ತಂಡ ಯಾವುದು ಎನ್ನುವಂತಹ ಕುತೂಹಲ ಮೂಡಿದೆ. ಟೂರ್ನಿಯ ಭಾಗವಾಗಿ ನಿನ್ನೆಯಿಂದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಶುರುವಾಗಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋವನ್ನ ಸೋಲಿಸಿ ಮುಂದಿನ ಸುತ್ತಿಗೆ ನಡೆದಿದೆ. ಇದೀಗ ಮತ್ತೊಂದು ಪಂದ್ಯಕ್ಕೆ ವೇದಿಕೆ ಕೂಡ ರೆಡಿಯಾಗಿದೆ. ಇವತ್ತು ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಇದರ ಜೊತೆಗೆ ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಇವತ್ತೇ ZEE5 ನಲ್ಲಿ ಲೈವ್ ವೀಕ್ಷಿಸಿ, ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.